ನಮ್ಗೆ ಮಗು ಆಗಕ್ ಮುಂಚೆ ನನಗಂತೂ ತುಂಬಾ ಆಸೆ ಇತ್ತು 2 ಮಕ್ಳು ಇರ್ಬೇಕಂತ ಹೇಳ್ಬಿಟ್ಟು. ನನಗೆ 4 to 5 months ಕಂಟಿನ್ಯೂಸ್ ಬ್ಲೀಡಿಂಗ್ ಆಗಿದೆ. ಸ್ಕ್ಯಾನ್ ಮಾಡಿಸಿ ಏನೋ ಒಂದು ದೊಡ್ಡ ಇಶ್ಯೂ ಆಗಿದೆ. ನಾನು ಏನಾದ್ರೂ ಆಗಿ ನಾನು ಸತ್ತೋಗ್ಬಿಟ್ರೆ ಏನಪ್ಪ ಮಾಡೋದು, ಸಣ್ಣ ಮಗು ಇದೆ, ಯಾರು ನೋಡ್ಕೊಂತಾರೆ. ಜೋಳದ ರೊಟ್ಟಿ ನೋಡ್ ಸಂಜೆ ಹೆಂಗ್ ಮಾಡಿದೀನಿ ನೋಡಿಲಿ. ಓ ಮೈ ಗಾಡ್, ಅಯ್ಯೋ 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 ಊದ್ತಾ ಇದೆ. ಸಂಜು, I did it! I did it! I did it! ಜೋಳದ ರೊಟ್ಟಿ ನೋಡ್ ಸಂಜು ಹೆಂಗ್ ಮಾಡಿದೀನಿ. ಓ ಮೈ ಗಾಡ್. ಆಕ್ಚುಲಿ ನಾನು ವೆಲ್ಕಮ್ ಮಾಡಕ್ ಆಗಲ್ಲ ಇವತ್ತು. ಆಕ್ಚುಲಿ ನಾನು ಇವತ್ತು ವಿಡಿಯೋ ಮಾಡೋ ಪ್ಲಾನ್ ಇರ್ಲಿಲ್ಲ. ನಾನು ಲಾಸ್ಟ್ ಟೈಮ್ ಚೆನ್ನಾಗಿಲ್ಲ ಹಾಳಾಗಿದೆ ಅಂತ ಹಾಕಿದ್ನಲ್ಲ, ಎಷ್ಟೊಂದ್ ಜನ ಕಮೆಂಟ್ ಮಾಡಿದ್ರಿ ಗೊತ್ತಾ ಪಾಪ ನೀವೆಲ್ಲ. ಸೊ ಯಾವ ತರ ಮಾಡ್ಬೇಕಂತ ಎಲ್ಲ ಹೇಳಿದ್ರಲ್ಲ, ಅದೇ ಮೆಥಡ್ ಅಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಸುಮ್ನೆ ಮಾಡ್ಬಿಟ್ಟು ಆಮೇಲೆ ಚೆನ್ನಾಗ್ ಬಂದಿಲ್ಲ ಮತ್ತೆ ಸ್ಕ್ಯಾಮ್ ಆದ್ರೆ ಚೆನ್ನಾಗಿರಲ್ಲ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋ ಪ್ಲಾನ್ ಇರ್ಲಿಲ್ಲ. ಮಾಡ್ದೆ ಗೈಸ್, ಕ್ರೇಜಿಯಾಗಿ ಬಂದಿದೆ. ಎಷ್ಟು ತೆಳ್ಳಗ್ ಮಾಡಿದೀನಿ, ಚೆನ್ನಾಗಾಗಿದೆ. ನನಗೆ ನಂಬಕ್ ಆಗ್ತಾ ಇಲ್ಲ ಇಷ್ಟು ಚೆನ್ನಾಗ್ ಮಾಡಿದೀನ ಅಂತ ಹೇಳ್ಬಿಟ್ಟು. ನೋಡಿಲಿ. ಓ ಮೈ ಗಾಡ್. ಅಯ್ಯೋ 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 ಊದ್ತಾ ಇದೆ. ಸಾಧಿಸ್ಬಿಟ್ಟೆ. ಎಸ್, ಐ ಡಿಡ್ ಇಟ್. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಮ್ಗೆಲ್ಲಾರ್ಗು ಒಂದು ಕೋಟಿ ಕೋಟಿ ನಮನ. ಎಷ್ಟು ಜನ ಕಮೆಂಟ್ ಮಾಡಿದೀರಾ ಗೊತ್ತಾ. ನೀವ್ ಹೇಳಿದಕ್ಕೇನೆ ನಾನು ಅದೇ ಮೆಥಡ್ ಅಲ್ಲಿ ಫಾಲೋ ಮಾಡಿದೆ. ಅಂದ್ರೆ ಮುದ್ದೆ ತರ ಮಾಡ್ಕೊಂಡು 2 minutes ಬೇಯಕ್ ಬಿಟ್ಬಿಟ್ಟು ಆಮೇಲೆ ಅದನ್ನ ಸ್ವಲ್ಪ ಚೆನ್ನಾಗೆ ನಾದ್ಕೊಂಡೆ. ಇದೊಂದು ರೆಸಿಪಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೀನೇನ್ ನಂಗೆ ರೆಸಿಪಿ ತೋರ್ಸೋದಂತ ಬೈಕೊಂಬೇಡಿ ಪಾಪ. ನಂತರನೇ ಈ ತರ ಜೋಳದ ರೊಟ್ಟಿ ಮಾಡಿ ಟ್ರೈ ಮಾಡಿ ಎಲ್ಲಾ ಮೆಥಡ್ ಟ್ರೈ ಮಾಡಿ ಫೇಲ್ ಆಗಿರೋರು ಎಷ್ಟೊಂದ್ ಜನ ಇದಾರೆ. ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ರು. ಮೇ ಬಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಹಂಗಾಗಿ ನೆಕ್ಸ್ಟ್ ನಾನು ಯಾವ ತರ ಫಾಲೋ ಮಾಡ್ದೆ ಇದನ್ನ ಅಂತ ತೋರಿಸ್ತೀನಿ. ಸೀರಿಯಸ್ಲಿ ಇತ್ತೀಚೆಗಂತೂ ನಂಗೆ ಯಾಕೋ ಉತ್ತರ ಕರ್ನಾಟಕ ಊಟ ಬೈಕೆ ಆಗ್ತಾ ಇದೆ. ಅದಕ್ಕೆ ವಾರಕ್ಕೊಂದ್ಸಲ ಜೋಳದ ರೊಟ್ಟಿ ಊಟ, ಚಟ್ನಿ ಪುಡಿ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇನ್ ಮುಂದೆ ವೀಕ್ಲಿ ಒನ್ಸ್ ಫಿಕ್ಸ್ ಸಂಜು. ಇದು ಎಷ್ಟು ರೊಟ್ಟಿ ತಿಂತೀಯ ಸಂಜು ಇವತ್ತು? ಸಾಕು, 3 ತಿನ್ನು, ಮಾಡಕ್ಕಾಗಲ್ಲ ಜಾಸ್ತಿ. ಗೈಸ್, ರೊಟ್ಟಿ ನೋಡಿ ಎಷ್ಟು ತೆಳ್ಳಗಿದೆ. ಗೈಸ್, ಪರ್ಫೆಕ್ಟ್ ಜೋಳದ ರೊಟ್ಟಿ ಊಟ ರೆಡಿ ಆಗಿದೆ. ಚಟ್ನಿ ಪುಡಿ ಮೊನ್ನೆ ಮಾಡಿದ್ದೆ, ಅದ್ರ ಜೊತೆಗೆ ಎಣ್ಗಾಯಿ ಮಾಡಿದೀನಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಶು ಆಗ್ತಿದೆ. ನನ್ನ ಖುಷಿಗೆ ಪಾರವೇ ಇಲ್ಲ ಇವತ್ತು. ಅಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ನಿಜವಾಗ್ಲೂ ಜೋಳದ ರೊಟ್ಟಿ ಮಾಡೋದು ತುಂಬಾ ಕಷ್ಟ. ನನ್ ಕೈಲಿ ಮಾಡಕ್ ಆಗದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಸೂಪರ್ ಆಗಿ ಮಾಡಿದೀನಿ. ಸೊ ನೀವು ಕೂಡ ಈ ತರ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ರೆಸಿಪಿ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ. ಇವಾಗ ಫುಲ್ ಬ್ಯಾಟಿಂಗ್ ಮಾಡೋದಷ್ಟೇನೆ. ಏನೇನೋ ಹೇಳ್ಬೇಕಂತ ಅನ್ಕೊಂಡಿದ್ದೆ ನಿಮ್ಗೆ. ಈ ಚೆನ್ನಾಗ್ ಬಂದಿರೋ ಖುಷಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸೊ ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್, ರೊಟ್ಟಿ ಗಿಟ್ಟಿ ಎಲ್ಲ ತಿನ್ಬಿಟ್ಟು ಮತ್ತೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾನು ವೆಯ್ಟ್ ಲಾಸ್ ಮಾಡಿ ಸಣ್ಣ ಆಗಿದ್ದೀನಲ್ಲ, ತುಂಬಾ ಜನ ಅದಕ್ಕೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ಸೊ ನೀವು ಮನೇಲೆ ವರ್ಕೌಟ್ ಮಾಡಿ ಸಣ್ಣ ಆಗಿದ್ದೀರಾ, ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ, ಮತ್ತೆ ಜಾಸ್ತಿ ಸಣ್ಣ ಆಗ್ಬೇಡಿ, ಸಾಕು ಇಷ್ಟೇ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಇಷ್ಟೇನೆ, ಮತ್ತೆ ನಾನು ಜಾಸ್ತಿ ಏನು ವೆಯ್ಟ್ ಲಾಸ್ ಮಾಡಕ್ ಹೋಗಲ್ಲ, ಇರೋದನ್ನೇ ಮ್ಯಾನೇಜ್ ಮಾಡ್ಬೇಕು. ಹಂಗಾಗಿ ನಾರ್ಮಲಿ ವರ್ಕೌಟು ಮತ್ತೆ ಹೆಲ್ದಿ ಫುಡ್ಡು, ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋದಾಗ ನಮ್ಗೆ ಇಷ್ಟ ಬಂದಿದ್ದ ಫುಡ್ಡು ಆ ಥರ ಎಲ್ಲ ತಿನ್ಕೊಂಡು ಮೇಂಟೈನ್ ಮಾಡ್ತೀನಿ. ಇನ್ನ ಕೆಲವ್ರು ಹೆಂಗೆ ಹೇಳ್ತಾ ಇದ್ರು ಗೊತ್ತಾ, ಇವಾಗ ನೀನು ವೆಯ್ಟ್ ಲಾಸ್ ಮಾಡ್ಕೊಂಡು ಸಣ್ಣ ಆಗಿದ್ಯಾ, ಇವಾಗ ಮತ್ತೆ ಇನ್ನೊಂದು ಮಗು ಆದ್ಮೇಲೆ ಮತ್ತೆ ದಪ್ಪ ಆಗ್ತೀಯಾ, ಮತ್ತೆ ಹೊಟ್ಟೆ ಬೊಜ್ಜೆಲ್ಲ ಬಂದಿರುತ್ತೆ, ಅವಾಗ ಮತ್ತೆ ಇನ್ನೊಂದ್ಸಲ ಕರಗಿಸ್ಬೇಕು, ಅದ್ರ ಬದಲು ಒಟ್ಟಿಗೆನೆ 2 ಮಗು ಆದ್ಮೇಲೆ ಒಟ್ಟಿಗೆನೆ ವೆಯ್ಟ್ ಲಾಸ್ ಮಾಡಿದ್ರಾಗದಲ್ವಾ ಅಂತ ಅಂದ್ರೆ ನನ್ನ ಸುತ್ತಮುತ್ತ ಇರೋರು ಕೆಲವೊಬ್ರು ಕೇಳ್ತಾ ಇದ್ರು. ಬಟ್ ನಾವು ಒಂದೇ ಮಗು ಸಾಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಬಟ್ ನಮ್ಗೆ ಮಗು ಆಗಕ್ ಮುಂಚೆ ನನಗಂತೂ ತುಂಬಾ ಆಸೆ ಇತ್ತು 2 ಮಕ್ಳು ಇರ್ಬೇಕಂತ ಹೇಳ್ಬಿಟ್ಟು. ಬಟ್ ಇವ್ನು ಹುಟ್ಟಿದ್ಮೇಲೆ ಒಂದೇ ಮಗು ಸಾಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ನಾವೇನಕ್ಕೆ ಆ ತರ ಡಿಸಿಷನ್ ತಗೊಂಡ್ವಿ ಅಂತ ಹೇಳಿದ್ರೆ, ಮೇನ್ ಫಸ್ಟ್ ರೀಸನ್ ಬಂದು ನನ್ನ ಹೆಲ್ತ್ ಸಿಕ್ಕಾಬಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಈವನ್ ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನು ಸೂಪರ್ ಆಗಿದೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಆಫೀಸಿಗೆ ಹೋಗ್ತಿದ್ದೆ, ಲಂಚ್ ಎಲ್ಲ ಪ್ಯಾಕ್ ಮಾಡ್ಕೊಂಡು. ನನ್ಗೊಂದ್ ದಿನ ವಾಮಿಟ್ ಇಲ್ಲ, ಒಂದಿನ ತಲೆ ಸುತ್ತಿಲ್ಲ, ಏನೇನು ಇಲ್ಲ. ಅಷ್ಟು ಸೂಪರ್ ಹೆಲ್ದಿ ಆಗಿತ್ತು ನನ್ನ ಪ್ರೆಗ್ನೆನ್ಸಿ. ಬಟ್ ಮಗು ಆದ್ಮೇಲೆ ನನ್ಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಸೊ ಫಸ್ಟ್ ನನ್ಗೆ ತುಂಬಾನೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋಯ್ತು. ಯಾವ ರೇಂಜಿಗೆ ಅಂದ್ರೆ ಲಿಟ್ರಲಿ ನಾನು ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ.
ಪ್ರಾಬ್ಲಮ್ ಆಗಿತ್ತು. ತುಂಬಾ ಜಾಸ್ತಿ ಹೀಟ್ ಐಟಮ್ಸ್ ಏನ್ ತಿಂತಿರ್ಲಿಲ್ಲ. ಯಾಕಂದ್ರೆ ನಾನೇ ಕುಕ್ ಮಾಡ್ಕೊಂಡು ನಾನೇ ಮನೇಲೆಲ್ಲ ಅಡ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ಜಾಸ್ತಿ ಐಟಮ್ಸ್ ಏನು ತಿಂತಾ ಇರ್ಲಿಲ್ಲ. ಬಟ್ ನನ್ ಬಾಡಿ ತುಂಬಾ ಹೀಟ್ ಬಾಡಿ. ಇವಾಗ ನನ್ ಮಗು ಎತ್ಕೊಂಡು ಅವ್ನಿಗೆ ಫೀಡ್ ಮಾಡಿಸಿ ಮತ್ತೆ ಅದು ಇದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಫುಲ್ ಮೈ ನೀರ್ ಕಿತ್ಕೊಂಡ್ಬಿಡ್ತಿತ್ತು. ನೀವು ನಂಬ್ತಿರೋ ಬಿಡ್ತಿರೋ ಒಂದ್ ದಿನಾನು ಸ್ವೆಟರ್ ಹಾಕಿಲ್ಲ, ಒಂದ್ ದಿನಾನು ತಲೆ ಕಟ್ಟಿರ್ಲಿಲ್ಲ. ಯಾಕಂದ್ರೆ ನನ್ ಬಾಡಿ ಅಷ್ಟು ಬಿಸಿ ಆಗ್ತಾ ಇತ್ತು, ಅಷ್ಟು ಹೀಟ್ ಬರ್ತಾ ಇತ್ತು. ನಂಗೆ ಸ್ವೆಟ್ರು ಇದೆಲ್ಲ ಏನು ಹಾಕೊಳ್ದೇನೆ ಅಷ್ಟು ಬಿಸಿ ಆಗ್ತಿತ್ತು ನನ್ ಬಾಡಿ. ಮೊದ್ಲಿಂದಾನು ಅಷ್ಟೇ ನನ್ ಬಾಡಿ ಸಿಕ್ಕಾಬಟ್ಟೆ ಹೀಟ್ ಐಟಮ್ಸ್ ನಾನು ಏನು ಜಾಸ್ತಿ ತಿಂತಿರ್ಲಿಲ್ಲ. ಅಷ್ಟು ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ಬಾಡಿಗೆ ಕೂಲ್ ಆಗೋಂಥ ಫ್ರೂಟ್ಸು ಮತ್ತೆ ಏನೇನ್ ತಿನ್ಬೇಕು ವೆಜಿಟೇಬಲ್ಸ್ ಅದನ್ನೆಲ್ಲ ತಿನ್ಬಿಟ್ಟೆ. ಕೆಲವ್ರು ಹೇಳ್ತಾ ಇದ್ರು ಬಾಣಂತನದಲ್ಲಿ ಇದೆಲ್ಲ ತಿನ್ಬಾರ್ದು ಅಂತ. ಬಟ್ ನನ್ಗೆ ನಿಜ ಆಗಲ್ಲ ಅಂತ ಹೇಳ್ಬಿಟ್ಟು ಇವನ್ ಚಿಯಾ ಸೀಡ್ಸ್ ಎಲ್ಲ ಕುಡಿಬಾರ್ದು ಅಂತ ಹೇಳೋರು. ಇವನ್ ಎವ್ರಿ ಡೇ ಚಿಯಾ ಸೀಡ್ಸ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಷ್ಟು ಪ್ರಾಬ್ಲಮ್ ಆಗಿತ್ತು. ಸೊ ಒಂದ್ ಪ್ರಾಬ್ಲಮ್ ಮುಗಿದ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು. ಸೊ ಅದು ಮುಗೀತು. ಆಮೇಲೆ ಮತ್ತೆ ನನಗೆ ಸ್ವಲ್ಪ ಕೈಯಲ್ಲಿ ಫ್ರಾಕ್ಚರ್ ಆಗೋಯ್ತು. ಫಸ್ಟ್ ಟೈಮ್ ಮಾಮ್ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇರುತ್ತಲ್ವಾ. ಆದ್ರೆ ನಾನು ಸ್ಟ್ರೈಟ್ ಕುತ್ಕೋಬೇಕು ಫೀಡ್ ಮಾಡ್ಬೇಕಾದ್ರೆ. ಮತ್ತೆ ಮಗುಗೂ ಕೂಡ ತಲೆ ಕ್ಲೀನಾಗಿ ನಿಂತಿರಲ್ಲ, ಕ್ಲೀನಾಗಿ ಇಟ್ಕೋಬೇಕು. ನಾನೇನ್ ಮಾಡ್ತಿದ್ದೆ, ಹಿಂಗೆ ಫೀಡ್ ಮಾಡ್ಬೇಕಾದ್ರೆ ಹೋಲ್ಡ್ ಮಾಡುವಾಗ ರಾಂಗ್ ಪೋಸ್ಚರ್ ಅಲ್ಲಿ ಹೋಲ್ಡ್ ಮಾಡ್ತಿದ್ದೆ. ಹಿಂಗ್ ಇಟ್ಕೊಂಡು ಅಂದ್ರೆ ಈ ಬೋನ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಇದು ಸ್ವೆಲ್ಲಿಂಗ್ ಆಗಿ ಈಚೆ ಬಂದ್ಬಿಟ್ಟಿತ್ತು. ಮತ್ತೆ ಸಿಕ್ಕಾಬಟ್ಟೆ ಪೇಯ್ನ್ ಆಗ್ಬಿಟ್ಟಿತ್ತು. ಅದು ಸ್ವಲ್ಪ ದಿನ ಸಫರ್ ಮಾಡಿದೆ. ಆಮೇಲೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಅದಕ್ಕೊಂದಷ್ಟು ಇದೆಲ್ಲ ಕೊಟ್ಟಿದ್ರು, ಮೆಡಿಸನ್ಸ್ ಅದು ಇದು. ನಂದು ಹಳೆ ಬ್ಲಾಗ್ ಏನಾದ್ರು ನೋಡ್ತಾ ಇದ್ರೆ ಅದಕ್ಕೆ ಕೈಯಲ್ಲಿ ನಾನು ಬ್ಯಾಂಡೇಡ್ ಎಲ್ಲ ಹಾಕೊಂಡಿದ್ದೆ. ನಿಜ ಅದು ಹೋಗಲ್ಲ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅದು ಈ ಬೋನ್ ಇರುತ್ತಲ್ಲ ಅದೇ ಈಚೆ ಬಂದ್ಬಿಟ್ಟಿತ್ತು. ಸೊ ಫುಲ್ ಪೇಯ್ನು, ವೆಯ್ಟ್ ಎಲ್ಲ ಎತ್ತಕ್ ಆಗ್ತಾ ಇರ್ಲಿಲ್ಲ ಆ ತರ. ಆಮೇಲೆ ಅದ್ ಮುಗಿತಾ. ಇದೆಲ್ಲ ಬೇಸಿಕ್ ಬಿಡಿ. ಇದು ಬಿಟ್ಟ ಮೇಲೆ ನನಗೆ ಮೇನ್ ಪ್ರಾಬ್ಲಮ್ ಆಗಿದ್ದೇನೆಂದ್ರೆ, ಡೆಲಿವರಿ ಆದ್ಮೇಲೆ ಲೈಕ್ ಒಂದು 6 ಮಂತ್ಸ್ ಇಲ್ಲ 1 ಇಯರ್ ಆದ್ಮೇಲೆ ಪೀರಿಯಡ್ಸ್ ಆಗುತ್ತಲ್ಲ. ಸೊ ನನಗೆ ಒಂದು 4-5 ಮಂತ್ಸ್ಗೆ ಆಯ್ತು. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ 4 to 5 ಮಂತ್ಸ್ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗಿದೆ. ಚಿಕ್ಕುಗ್ ಅವಾಗ ಒಂದು 5-6 ಮಂತ್ಸ್ ಇತ್ತು. ಸೊ ನಾವು ಹೊರನಾಡಲ್ಲಿ ಅನ್ನಪ್ರಸನ್ನ ಮಾಡ್ಸೋಣ ಅವ್ನಿಗೆ ಅಂತ ಅನ್ಕೊಂಡಿದ್ವಿ. ಅದಕ್ಕೂ ಹೋಗಕ್ಕಾಗ್ಲಿಲ್ಲ. ತುಂಬಾ ಫ್ರೆಂಡ್ಸ್ಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಕೇಳಿದೆ. ಎಲ್ಲರೂ ಏನ್ ಹೇಳೋರು ಗೊತ್ತಾ, ಹೌದು ಈ ತರ 1 ಮಂತ್ 1.5 ಮಂತ್ ಈ ತರ ಆಗುತ್ತೆ, ಅದು ಕಾಮನ್ ಅಂತ ಹೇಳೋರು. ಸರಿ ನಾನೇನ್ ಅನ್ಕೊಂಡೆ, ಓಕೆ ಎಲ್ಲರಿಗೂ ಆದಂಗೆ ನನಗೂ ಆಗ್ತಿದೆ ಅಂತ ಹೇಳ್ಬಿಟ್ಟು ಸರಿ ಅಂತ 1 ಮಂತ್ 1.5 ಮಂತ್ ಆದ್ರೂ ಸುಮ್ನೆ ಆಗಿದ್ದೆ. ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನೇನ್ ಮಾಡಿದೆ, ನನ್ಗೆ ಎಲ್ಲಿ ಡೆಲಿವರಿ ಆಗಿತ್ತು ಅದೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ದೆ. ಅವ್ರು ಒಂದಷ್ಟು ಮೆಡಿಸನ್ಸ್ ಕೊಟ್ರು, ಒಂದು 15-20 ಡೇಸ್ ಆ ತರ ಮೆಡಿಸನ್ ತಗೊಂಡೆ. ಅವಾಗ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಆಮೇಲೆ ಮತ್ತೆ ಹಂಗೆ ಆಯ್ತು. ಅಂದ್ರೆ ನಂಗೆ ಹೆಂಗಾಗ್ತಿತ್ತು ಅಂದ್ರೆ, ಇವಾಗ ಒಂದ್ಸತಿ ನನ್ ಪೀರಿಯಡ್ಸ್ ಆದ್ರೆ ಕಂಟಿನ್ಯೂಸ್ 15-20 ಡೇಸ್ ಬ್ಲೀಡ್ ಆಗ್ತಾ ಇತ್ತು. 2 ಡೇಸ್ 3 ಡೇಸ್ ಸ್ಟಾಪ್ ಆಗ್ತಿತ್ತು, ಮತ್ತೆ ಬ್ಲೀಡಿಂಗ್ ಆಗ್ತಾ ಇತ್ತು. ಅದು ನೀವು ಯಾವ ತರ ಬ್ಲೀಡ್ ಅಂತ ಹೇಳಿದ್ರೆ, ಇವಾಗ ಹುಡುಗಿರಿಗೆಲ್ಲ ಗೊತ್ತಿರುತ್ತೆ. ಇವಾಗ ಸ್ಟಾರ್ಟಿಂಗ್ 1.5-2 ಮಂತ್ಸ್ ಆದಾಗ ಮಿಸ್ಕ್ಯಾರೇಜ್ ಆದಾಗ ಯಾವ ತರ ಆಗುತ್ತೆ ಅಂದ್ರೆ, ಅವರೇ ಲೈಕ್ ಡಾಕ್ಟರೇನೆ ಸ್ವಲ್ಪ ಮೆಡಿಸನ್ಸ್ ಕೊಟ್ಟಿರ್ತಾರೆ ಅದೆಲ್ಲ ಕ್ಲಿಯರ್ ಆಗೋದಕ್ಕೆ. ಸೊ ಆ ತರ ಆಗ್ತಾ ಇತ್ತು ನಂಗೆ. ನನಗೆ ಆ ತರ ಆಗೋದ್ ನೋಡ್ಬಿಟ್ಟು ನಾನು ಅನ್ಕೊಂಡೆ, ಪಕ್ಕ ನನಗೇನೋ ಒಂದು ಕಾಯಿಲೆ ಆಗ್ಬಿಟ್ಟಿದೆ, ಇಲ್ಲ ನಂಗೇನೋ ಒಂದು ದೊಡ್ಡ ಇಶ್ಯೂ ಆಗಿದೆ. ನಾನು ಏನಾದ್ರು ಆಗಿ ನಾನು ಸತ್ತೋಗ್ಬಿಟ್ರೆ ಏನಪ್ಪ ಮಾಡೋದು, ನನ್ನ ಸಣ್ಣ ಮಗು ಇದೆ, ಯಾರು ನೋಡ್ಕೊಂತಾರೆ, ಆ ತರ ಏನೇನೋ ಕೆಟ್ಟ ಯೋಚನೆ ಎಲ್ಲ ಬಂದ್ಬಿಟ್ಟಿತ್ತು. ಆಮೇಲೆ ಸರಿ ಆ ಡಾಕ್ಟರ್ ಹತ್ರ ಹೋದ್ರು ನಂಗೆ ಸರಿ ಹೋಗಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವರು ಹೇಳ್ತಾ ಇದ್ರು ಅಲ್ಲಿ ಗೈನಕಾಲಜಿಸ್ಟ್ ಒಬ್ರು ಇದ್ದಾರೆ, ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ ಯಾವಾಗ್ಲೂ ಹೇಳಿದ್ ನೆನ್ಪಿತ್ತು. ಸರಿ ಅಂತ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ನಂಬರ್ ತಗೊಂಡು, ಅದು ಹಾಸ್ಪಿಟಲ್ ಅಂದ್ರೆ ಸಣ್ಣದೊಂದು ಕ್ಲಿನಿಕ್ ಅಷ್ಟೇನೆ. ಇಷ್ಟು ನಮ್ಮ ಹಾಲ್ ಅಷ್ಟಿದೆ ಅಷ್ಟೇ. ಒಳಗಡೆ ಒಂದು ಅವರು ಡಾಕ್ಟರ್ ಕನ್ಸಲ್ಟ್ ಮಾಡೋದಕ್ಕೆ ಅಲ್ಲೊಂದು ಸಣ್ಣ ರೂಮ್ ತರ ಇದೆ. ಅಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಾ. ಅವರು ವುಮೆನ್ ಅಂಡ್ ಚೈಲ್ಡ್ ಸ್ಪೆಷಲಿಸ್ಟು. ಸಿಕ್ಕಾಬಟ್ಟೆ ಜನ ಬರ್ತಾರೆ, ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು. ಅಲ್ಲಿ ಹೋಗಿದ್ದೆ. ಆಮೇಲೆ ಮೇಡಮು ಕ್ಲೀನಾಗಿ ಎಲ್ಲ ಚೆಕ್ ಮಾಡಿ ನಾನು ಹೇಳ್ದೆ ಈ ತರ ಆಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಅವರು ಸರಿ ಅಂತ ಒಂದಷ್ಟು ಮೆಡಿಸನ್ ಕೊಟ್ಬಿಟ್ಟು ಸ್ಕ್ಯಾನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಯುಟ್ರಸ್ಸು ಮತ್ತೆ ಅಬ್ಡಮಲ್ ಎಲ್ಲ ಸ್ಕ್ಯಾನ್ನು ಬರ್ಕೊಟ್ರು. ಸೊ ಎಲ್ಲ ಸ್ಕ್ಯಾನ್ನ ಮಾಡಿಸಿದ್ವಿ. ಸ್ಕ್ಯಾನ್ ಮಾಡಿಸಿ ನೆಕ್ಸ್ಟ್ ಡೇ ರಿಪೋರ್ಟ್ ತಗೋಬೇಕಿತ್ತು. ಅಷ್ಟರಲ್ಲಿ ನನಗೆ ಫುಲ್ಲು ಭಯ, ರಿಪೋರ್ಟಲ್ಲಿ ಏನು ಬರುತ್ತೋ, ನನಗೆ ಏನಾಗಿದೆಯೋ ಏನೋ ಅಂತ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿತ್ತು. ಆಮೇಲೆ ಸರಿ ಅಂತ ರಿಪೋರ್ಟ್ ತಗೊಂಡು ಹೋದ್ವಿ. ಆಮೇಲೆ ಡಾಕ್ಟ್ರು ಚೆಕ್ ಮಾಡಿ ಹೇಳಿದ್ರು, ಅದು ಯುಟ್ರಸ್ಸಲ್ಲಿ ಒಂದು ಏನೋ ಈಸ್ಟ್ ಥರ ಆಗಿದೆ ಅಂತ. ಅಂದರೆ ನನ್ನ ಪ್ರಕಾರ ಇವಾಗ ನಮಗೆ ಡೆಲಿವರಿ ಆದಮೇಲೆ ಅದೆಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಮೇ ಬಿ ಅದು ಪ್ರಾಪರಾಗಿ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ ಡೆಲಿವರಿ ಆದಮೇಲೆ. ಅದಕ್ಕೆ ಅದು ಒಂಥರ ಈ ಬ್ಯಾಡ್ ಬ್ಲಡ್ ಎಲ್ಲ ಉಳ್ಕೊಂಡು ಒಂಥರ ಈಸ್ಟ್ ಥರ ಆಗಿದೆ ಅಂತ ಹೇಳಿದ್ರು. ಅಂದರೆ ಸ್ವಲ್ಪ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ, ಮೆಡಿಸನ್ ಕೊಡ್ತೀನಿ ಅದಕ್ಕೆ ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಮೆಡಿಸನ್ ಕೊಟ್ಟು ಏನಾದರೂ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಏನು ಪ್ರೊಸೀಜರು ಇದೆ ಅದನ್ನ ಮಾಡೋಣ ಅಂತ ಹೇಳಿದ್ರು. ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೆ, ಅದಕ್ಕೆ ಇನ್ನೊಂದೇನೋ ಆಗಿ ಮತ್ತೆ
ಹಾಸ್ಪಿಟಲೈಸ್ ಆಗಿ ಆ ಥರ ಎಲ್ಲ ಏನೂ ಹೋಗ್ಬಾರ್ದಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂತಿದ್ದೆ. ನಾನು ಯಾವತ್ತೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ದಿನನೇ ಇಲ್ಲ. ಬಂದರೆ ಸಣ್ಣ ಪುಟ್ಟ ಜ್ವರ ಅದು ಇದು ಬಂದು ಏನೋ ಇಂಜೆಕ್ಷನ್ ತಗೊತಿದ್ದೆ ಅಷ್ಟೇ. ಅಡ್ಮಿಟ್ ಅಂತ ನಾನು ಫಸ್ಟ್ ಟೈಮ್ ನಾನು ಡೆಲಿವರಿಗೇನೆ ಅಡ್ಮಿಟ್ ಆಗಿದ್ದು. ನನಗೆ ಹಾಸ್ಪಿಟ್ಲ್ ಅಂದ್ರೇನೆ ಆಗಲ್ಲ. ಯಪ್ಪ ದೇವ್ರೆ ಏನೂ ಆಗ್ಬಾರ್ದಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಸೊ ಮೆಡಿಸನ್ಸ್ ಏನೇನು ಕೊಟ್ಟಿದ್ರು ಅದನ್ನೆಲ್ಲ ಮೆಡಿಸನ್ ಸಿರಪ್ ಎಲ್ಲ ಕೊಟ್ಟಿದ್ರು ಒಂದು 2 ಮಂತ್ಸ್ ತಗೊಳ್ಳೋದಕ್ಕೆ. ಅದನ್ನೆಲ್ಲ ತಗೊಂಡೆ. ಸೊ ಅವಾಗ ನನಗೆ ಕ್ಲಿಯರ್ ಆಯಿತು. ಸೊ ಅವಾಗಿಂದ ನಾನು ಇವಾಗ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. ನಂದು 35-40 ಡೇಸ್ ಸೈಕಲ್ ನಂದು PCOS ಇರೋದ್ರಿಂದ. ಸೊ ನಂದು ಆ ಪೀರಿಯಡಲ್ಲೇ ಆಗ್ತೀನಿ. ನನಗೆ ಗೊತ್ತಿಲ್ಲ ನನಗೆ ಮಾತ್ರ ಹಿಂಗೇನೋ ಇಲ್ಲ ಬೇರೆಯವ್ರಿಗೂ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ನಾನು ಇನ್ನೊಬ್ರಿಗೆ ಯಾರಿಗೋ ಕೇಳಿದ್ದೆ, ನಂಗೆ ನೆನಪಿಲ್ಲ ಅದು ಯಾರು ಅಂತ ಹೇಳ್ಬಿಟ್ಟು. ಅವರು ನಂಗೆ ಏನು ಹೇಳಿದ್ರು ಅಂದರೆ ನನಗೂ ಕೂಡ ಈ ಥರ ಒಂದು 4 ಮಂತ್ಸ್ 5 ಮಂತ್ಸ್ವರೆಗೂ ಆಗಿತ್ತು ಅಂತ ಹೇಳಿದ್ರು. ಅದು ಯಾರಂತ ನಂಗೆ ನೆನಪೇ ಆಗ್ತಿಲ್ಲ. ನನ್ನ ಫ್ರೆಂಡೋ ಯಾರೋ ಗೊತ್ತಿಲ್ಲ. ಸೊ 1 ಮಂತ್ 1.5 ಮಂತ್ ಆಗೋದು ಕಾಮನ್ನು. ಬಟ್ ಈ ಥರ ಏನಾದರೂ 3 ಮಂತ್ಸ್ 4-5 ಮಂತ್ಸ್ ಎಲ್ಲ ಕಂಟಿನ್ಯೂಸ್ ಆಗ್ತಾ ಇದ್ರೆ ಸೊ ದಯವಿಟ್ಟು ಕನ್ಸಲ್ಟ್ ಮಾಡಿ ಡಾಕ್ಟರ್ನ. ಸೊ ನನಗೆ ಅವಾಗ ನೆಗ್ಲೆಕ್ಟ್ ಮಾಡಿದೆ ಅಂತ ಅನ್ನಿಸ್ತು. ಯಾಕಂದ್ರೆ ಅವ್ರನ್ನ ಕೇಳ್ಕೊಂಡು ಇಲ್ಲ ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ 1 ಮಂತ್ 1.5 ಮಂತ್ ಅಂತ ಎಲ್ಲ ಹೇಳೋರಲ್ಲ. ಅಂದ್ರೆ ಏನಾದ್ರು ಬ್ಯಾಡ್ ಬ್ಲಡ್ ಎಲ್ಲ ಇದ್ರೆ ಅದು ಕ್ಲಿಯರ್ ಆಗ್ತಾ ಇರುತ್ತೆ, ಏನಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಸೊ ನಾನು ಅವ್ರ ಮಾತು ಕೇಳ್ಕೊಂಡು ಡಾಕ್ಟರ್ ಹತ್ರ ಹೋಗೇ ಇರಲಿಲ್ಲ ಆಲ್ಮೋಸ್ಟ್ 1.5-2 ಮಂತ್ಸ್ವರೆಗೂ. ಅದೇ ನಾನು ಮಾಡಿದ ತಪ್ಪು. ಸೊ ನೀವು ಯಾರು ಆ ಥರ ತಪ್ಪು ಮಾಡಕ್ ಹೋಗ್ಬೇಡಿ. ಲೈಕ್ ಎಸ್ಪೆಷಲಿ ಹುಡುಗಿರಿಗೆ ಈ ಥರ ಏನಾದರೂ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆಮೇಲೆ ದೊಡ್ಡದಾಗೋದ್ಕಿಂತ ಚಿಕ್ಕದಾಗಿದ್ದಾಗ್ಲೇನೆ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಈ ತರ ಎಲ್ಲ ಪ್ರಾಬ್ಲಮ್ ಆಯ್ತಾ, ಆವಾಗ ನಂಗೆ ಅನ್ನಿಸ್ತು ಯಪ್ಪ ಒಂದ್ ಮಗು ಆಗೋದಕ್ಕೆ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾ, ಇಷ್ಟೊಂದೆಲ್ಲ ಸಫರ್ ಮಾಡ್ಬೇಕಾ ಅಂತ ಅನ್ನಿಸ್ತು. ಇದೆಲ್ಲ ಒಂದ್ ವಿಷಯ ಆದ್ರೆ ಇನ್ನ ಸೆಕೆಂಡರಿ ಬಂದ್ರೆ ಇವನ್ನ ನಾವೇ ನೋಡ್ಕೊಂಡಿರೋದು. ನಿಮ್ಗೆಲ್ಲ ಗೊತ್ತಿರಂಗೆ ನಾನು ಸಂಜಯ್ ಇಬ್ರೇ ನೋಡ್ಕೊಂಡಿರೋದು. ಸಿಕ್ಕಾಬಟ್ಟೆ ಕಷ್ಟ ಆಯ್ತು ಸ್ಟಾರ್ಟಿಂಗ್ ನಮ್ಗೆ ನೋಡ್ಕೊಳ್ಳೋದಕ್ಕೆ. ಯಾಕಂತ ಹೇಳಿದ್ರೆ ಇವನು ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಸೊ 1-2-3 ಮಂತ್ಸ್ವರೆಗೂ ಒಂಥರ ಹಾರಿಬಲ್ ಲೈಫ್ ಅಂತ ಹೇಳ್ಬೋದು. 3 ಅವರ್ ಮಲ್ಕೊಂತಾ ಇದ್ವಿ ಅಷ್ಟೇನೆ. ಫುಲ್ಲು ನೈಟ್ ಎಲ್ಲ ಎದ್ದಿರ್ತಿದ್ವಿ. ಎಸ್ಪೆಷಲಿ ಸಂಜಯ್ ಜಾಸ್ತಿ ಎದ್ದಿರ್ತಿದ್ದು. ನಾನು ಫೀಡ್ ಮಾಡಿಸ್ಬಿಟ್ಟು ಸಂಜಯ್ ಕೈಲಿ ಕೊಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಸಂಜಯ್ ಮಲ್ಕೋ, ನೀನ್ ಜಾಸ್ತಿ ರೆಸ್ಟ್ ತಗೋ, ಟಯರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ 5 ಗಂಟೆವರೆಗೂ ತೂಗ್ತಾನೆ ಇರೋರು. ಅವ್ರು ಸುಮ್ಮನೆ ಇದ್ರೆ ಇರಲ್ಲ, ಅವನು ತೂಗ್ತಾನೆ ಇರ್ಬೇಕು, ಅದು ಹಿಂಗ್ ಗಟ್ಟಿಗೆ ಹಿಡ್ಕೊಂಡು. ಸೊ ಆ ತರ ತೂಗ್ತಾನೆ ಇದ್ದ. ನಮ್ಗಂತೂ ಸಾಕಾಗೋಯ್ತು. ಯಪ್ಪ ಹಿಂಗು 3-4 ಮಂತ್ಸ್ ಈ ತರ ಆಯ್ತಾ. ಆಮೇಲೆ ಮತ್ತೆ ನಾನು ಆಫೀಸ್ಗೆ ಹೋದ್ನ, ಅವಾಗೂ ಕಷ್ಟ ಆಗ್ತಿತ್ತು ಮಗು ಎಲ್ಲ ನೋಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಅಂತ ಕೆಲ್ಸನೇ ಬಿಟ್ಬಿಟ್ನಾ. ಇವಾಗ ಟೋಡ್ಲರ್ ಆದ್ಮೇಲೆ ಅಂತೂ ಕಂಪ್ಲೀಟ್ ಆಗಿ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ, ಬೇಡವೇ ಬೇಡಪ್ಪ ನಮ್ಗೆ ಸೆಕೆಂಡ್ ಮಗು ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಕಷ್ಟ ಇವನ್ನ ಹಿಡಿಯೋದು. ಎಷ್ಟು ಕಷ್ಟ ಅಂದ್ರೆ ಏನನ್ನಾದ್ರೂ ಒಂದ್ ಮಾಡಿರ್ತಾನೆ. ನಾನು ಯಾವಾಗ್ಲೂ ನಾನು ಮುಂದೆನೆ ಬಿಟ್ಟಿರ್ತೀನಿ ಅವ್ನ ಅಡ್ಗೆ ಮಾಡುವಾಗ, ಇಲ್ಲ ಇಲ್ಲೇನಾದ್ರೂ ಕೆಲಸ ಮಾಡುವಾಗ. ಎಷ್ಟು ತರ್ಲೆ ಅಂದ್ರೆ ನಿಜವಾಗ್ಲೂ ನಾನು ಹೆಂಗ್ ಹೇಳೋದೋ ಗೊತ್ತಿಲ್ಲ. ಸೊ ನಿಮ್ಗೂ ಏನಾದ್ರು ಟೋಡ್ಲರ್ ಮಗು ಇದ್ರೆ ಇಲ್ಲ ಆ ಫೇಸ್ ನ ಪಾಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸಂಜೆ ಕೆಲಸ ಮಾಡ್ತಾ ಇರ್ತಾನೆ, ನಾನೇ ನೋಡ್ಕೊಬೇಕು, ನಾನು ಇಲ್ಲಿ ಅಡ್ಗೆ ಮಾಡ್ಬೇಕು, ಮನೆ ಕೆಲಸ ಅದು ಇದು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಇವನು ಮಾನಿಟರ್ ಮಾಡ್ತಾ ಇರ್ಬೇಕು, ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಏನಾದ್ರೂ ಸಿಕ್ಕಿದ್ರೆ ಮೊನ್ನೆ ಕಲ್ಲು ಇಷ್ಟು ತಪ್ಪು ತಗೊಂಡ್ ಬಾಯಿಗೆ ಹಾಕೊಂಡ. ನಾನು ಇಮಿಡಿಯೇಟ್ ನೋಡಿದ ತಕ್ಷಣ ಉಗಿದ್ಬಿಟ್ಟ. ಅವ್ನ ಪಾಟ್ಗೆ ಹಾಕಕ್ಕೆ ಅಂತ ತಂದಿದ್ದೆ, ಅದು ಎಲ್ಲಿ ಹುಡ್ಕುದ್ನೋ ಗೊತ್ತಿಲ್ಲ, ಅಲ್ಲೆಲ್ಲೋ ಈಚೆ ಇತ್ತು. ತಗೊಂಬಂದ್ ಬಾಯಲ್ಲಿ ಹಾಕೊಂಡಿದ್ದಾನೆ. ಇನ್ನು ಅದು ಇದು ಮೇಲೆ ಅಲ್ಲಿ ಇಲ್ಲಿ ಕೂಚೆಷ್ಟೇ ಮೇಲ್ ಹತ್ತೋದು, ದಬ್ಬಂತ ಬೀಳೋದು, ಮೊದ್ಲೇ ಉಸಿರಿಡಿತಾನೆ ಇವನು, ಅದು ಬೇರೆ ಭಯ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಫಿನಾನ್ಷಿಯಲಿ ಕೂಡ ನಾವು ಸ್ಟೇಬಲ್ ಆಗಿದ್ರೆ ಸೆಕೆಂಡ್ ಮಗು ಯೋಚನೆ ಮಾಡ್ಬೋದು. ಫಿನಾನ್ಷಿಯಲಿ ಕೂಡ ನಾವು ಅಷ್ಟು ಸ್ಟೇಬಲ್ ಇಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಾನು ಕೂಡ ಕೆಲಸ ಬಿಟ್ಟಿದ್ದೀನಿ. ಸಂಜಯ್ ಒಂದೇ ಅರ್ನಿಂಗ್ಸ್ ಇರೋದು. ಅಂದ್ರೆ ಇವಾಗ ನಾರ್ಮಲಿ ಮಗುಗೆ ಒಂದ್ ಬಟ್ಟೆ ಕೊಡ್ಸೋದು, ಇಲ್ಲ ಎಲ್ಲೋ ಕರ್ಕೊಂಡು ಹೋಗೋದು, ಅದೆಲ್ಲ ಫೈನ್. ಅದೆಲ್ಲ 2 ಮಕ್ಳಿದ್ರು 3 ಮಕ್ಳಿದ್ರು ಮಾಡ್ಬಿಡ್ಬೋದು. ಬಟ್ ಫ್ಯೂಚರ್ ನೋಡ್ಕೊಂಡ್ರೆ ಇವಾಗ್ಲೇನೆ ನಿಮ್ಗೆ ಗೊತ್ತಿರಂಗೆ ಮಕ್ಳನ್ನ ಓದ್ಸೋದು ಎಷ್ಟು ಕಷ್ಟ ಇದೆ. ಒಂದು LKG ಹಾಕ್ಬೇಕಂತ ಹೇಳಿದ್ರೆ 1.5-2 ಲಕ್ಷ ಇರುತ್ತೆ. ಇವಾಗ ನೀವು ಬೇಸಿಕ್ ಸ್ಕೂಲ್ ಅಂತ ಹೇಳಿದ್ರು ನಾನ್ ನೋಡಿರಂಗೆ ಒಂದು 70,000 ಇಂದ 80,000 ಇರುತ್ತೆ. ಸೊ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಒಳ್ಳೆ ಎಜುಕೇಶನ್ ಅನ್ನೋದಕ್ಕಿಂತ ಅವ್ರಿಗೆ ಒಂದ್ ಒಳ್ಳೆ ಕಮ್ಯುನಿಕೇಶನ್, ಒಂದ್ ಒಳ್ಳೆ ಸೊಸೈಟಿನಲ್ಲಿ ಬೆಳೆದ್ರೆ ಚೆನ್ನಾಗಿರುತ್ತೆ. ನನ್ಗೆ ಏನಂತ ಹೇಳಿದ್ರೆ ಅವನು ಓದಿ 9 to 5 ಜಾಬ್ ಮಾಡ್ಬೇಕನ್ನೋದಿಲ್ಲ. ಅವ್ನ್ಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದ್ ಮಾಡ್ಲಿ ಅನ್ನೋದು ನಮ್ಮ ಇದು. ಬಟ್ ಬೇಸಿಕ್ ಎಜುಕೇಶನ್ ಬೇಕು. ಸೊ ಒಂದ್ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕು. ಮತ್ತೆ ಅವ್ನ್ ಸ್ಕಿಲ್ ಏನಿದೆಯೋ ಲೈಕ್ ಹೆಂಗ್ ಅಂತ ಹೇಳಿದ್ರೆ ಇವಾಗ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಇಲ್ಲ ಅವ್ನಿಗೆ ಬೇರೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸೊ ಅವ್ನ್ಗೆ ಏನ್ ಇಷ್ಟನೋ ಅದೇ ಮಾಡ್ಲಿ. ಯಾಕಂತ ಹೇಳಿದ್ರೆ ನನ್ಗೆ ಇಷ್ಟ ಆಗಿದ್ದಂತೂ ನಾನು ಓದ್ಲಿಲ್ಲ, ನಾನು ಮಾಡ್ಲಿಲ್ಲ. ಅಟ್ಲೀಸ್ಟ್ ನನ್ ಮಗ ಆದ್ರೂ ಅವ್ನಿಗೆ ಇಷ್ಟ ಇರೋದು ಮಾಡ್ಲಿ ಅನ್ನೋದು ನನ್ನ ಒಪಿನಿಯನ್. ಆಸ್ ಎ ಪೇರೆಂಟ್ಸ್ ಅವ್ರಿಗೆ ಅಂತ ನಾವು ಸ್ವಲ್ಪ ಬೇಸಿಕ್ ಥಿಂಗ್ಸ್ ಏನಾದ್ರು ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ಫ್ಯೂಚರ್ ಅಲ್ಲಿ ಅವ್ರು ನಮ್ಮನ್ನ ಬೈಕೋಬಾರ್ದು. ಅವ್ರಿಗೆ ಏನ್ ಬೇಸಿಕ್ ನೀಡ್ಸ್ ಬೇಕು ಅದೆಲ್ಲ ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಇವಾಗ 1 ಮಗು ಇದ್ದಾಗ ಒಂಥರ, 2 ಮಗು ಇದ್ರೆ ಡಿಫ್ರೆಂಟ್. ಯಾಕಂತ ಹೇಳಿದ್ರೆ ಇವಾಗ 1 ಮಗು ಇದ್ರೆ ಒಂದಕ್ಕೆ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ 2 ಮಗು ಇದ್ದಾಗ 2ಕ್ಕೂ ಡಿವೈಡ್ ಆಗೋದ್ರಿಂದ
ಸ್ವಲ್ಪ ಫಿನಾನ್ಷಿಯಲಿ ಏನಾದರೂ ನಾವು ಸ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಫಸ್ಟ್ ಹೆಂಗೋ ಸೈಕಲ್ ಹೊಡ್ಕೊಂಡು ಕಷ್ಟಪಟ್ಕೊಂಡು ಹೆಂಗೋ ಬಂದ್ಬಿಟ್ವಿ. ಇವಾಗ ಸೆಕೆಂಡ್ ಯೋಚನೆ ಮಾಡಿದ್ರೆ ಮತ್ತೆ ಆ ಪ್ರೆಗ್ನೆನ್ಸಿ ಫೇಸು, ಮತ್ತೆ ನ್ಯೂ ಬಾರ್ನ್ ಫೇಸು, ಟೋಡ್ಲರ್ ಫೇಸು, ಅದ್ರ ಜೊತೆಗೆ ಇವ್ನು ನೋಡ್ಕೊಳ್ಳೋದು, ಅದೆಲ್ಲ ನೆನ್ಸ್ಕೊಂಡ್ರೆ ಯಪ್ಪಾ ಬೇಡಪ್ಪ ಅಂತ ಅನ್ಸ್ಬಿಡುತ್ತೆ. ಬಟ್ ಯಾರಾದ್ರೂ ಇವಾಗ 2 ಮಕ್ಳಿರುತ್ತಲ್ಲ, ಅಂದ್ರೆ ಸ್ವಲ್ಪ ದೊಡ್ಡವ್ರು ಇರ್ತಾರಲ್ಲ, ಅವ್ರು ನೋಡಿದ್ರೆ ಅನ್ಸುತ್ತೆ ಚೆನ್ನಾಗಿರುತ್ತಲ್ವಾ ಈ ತರ 2 ಮಕ್ಳಿದ್ರೆ ಅಂತ. ಬಟ್ ಈ ಫೇಸ್ ನ ನೋಡ್ಕೊಂಡ್ರೆ ಯಪ್ಪ ಬೇಡ ಅಂತ ಅನ್ಸುತ್ತೆ. ಸ್ವಲ್ಪ ಟೈಮ್ ತಗೊಂಡು ಪ್ಲಾನ್ ಮಾಡ್ಕೊಳ್ಳೋಣ ಅನ್ನೋ ತರನು ಇಲ್ಲ. ಬಿಕಾಸ್ ನಂದು ಆಲ್ರೆಡಿ ಏಜು 30 ಕ್ರಾಸ್ ಆಗಿದೆ ಇವಾಗ. ಸಂಜಯ್ದು ಅಷ್ಟೇನೆ 35 ಕ್ರಾಸ್ ಆಗಿದೆ. ಸೊ ನಾವು ಇನ್ನ ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಮಾಡೋಣ ಅನ್ನೋದಕ್ಕೆ ಸುಮ್ನೆ ನಮ್ಗೆ ಏಜ್ ಆಗೋಗುತ್ತೆ, ಅದು ಚೆನ್ನಾಗ್ ಅನ್ಸಲ್ಲ. ಬಟ್ ಕರೆಂಟ್ ಇವಾಗ ನಮ್ಗಿರೋ ಸಿಚುಯೇಷನ್ ಅಲ್ಲಿ ಇನ್ನೊಂದ್ ಬೇಡ ಅಂತ ಅನ್ಸ್ಬಿಟ್ಟಿದೆ. ಸೊ ಇವಾಗ ನೀವು ನನ್ಗೆ ಹೇಳಿ, ಇವಾಗ ನಿಮ್ಗೆ ಏನಾದ್ರು 2 ಮಕ್ಳಿದ್ರೆ ನಿಮ್ಮ ಸಿಚುಯೇಷನ್ ಯಾವ ತರ ಇದೆ? ಸೊ ಕಷ್ಟ ಆಗುತ್ತಾ? ನಿಮ್ಗೆ ಹೆಂಗ್ ಅನಿಸ್ತಿದೆ? ಕಷ್ಟ ಆಗ್ತಿದ್ಯಾ ಇಲ್ಲ 2 ಮಗು ಮಾಡ್ಕೊಂಡಿದ್ದು ಓಕೆ ಒಳ್ಳೆ ಗುಡ್ ಡಿಸಿಷನ್ ಅಂತ ಅನಿಸ್ತಿದ್ಯಾ ಏನು ಅಂತ ಕಮೆಂಟ್ ಮಾಡಿ. ಇವಾಗ ಒಂದೇ ಮಗು ಮಾಡ್ಕೊಂಡು ಸಾಕು ಅಂತ ಡಿಸೈಡ್ ಆಗಿರೋರು, ಸೊ ನೀವೇನಕ್ಕೆ ಆ ಡಿಸಿಷನ್ ತಗೊಂಡ್ರಿ ಅಂತ ಕೂಡ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಕಮೆಂಟ್ಸ್ ಎಲ್ಲ ಓದ್ತೀನಿ, ಅವಾಗ ನನಗೂ ಕೂಡ ಸ್ವಲ್ಪ ಐಡಿಯಾ ಬರ್ಬೋದು ಸೊ ಏನ್ ಮಾಡೋದು ಅಂತ. ಬಟ್ ಇವಾಗ ನಮ್ದಿರೋ ಸಿಚುಯೇಷನ್ ಅಲ್ಲಿ ಸೊ ನಂದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಬಟ್ ಸ್ಟಿಲ್ ನನಗೆ 2 ಮಕ್ಳು ಯಾವಾಗ್ಲೂ ಚಂದ ಅಂತ ಅನ್ಸುತ್ತೆ. ಒಂದು ಕಣ್ಣು ಕಣ್ಣಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಸೊ 2 ಮಕ್ಳಿದ್ರೆ ಒಳ್ಳೇದೇ. ಬಟ್ ಮತ್ತೆ ಆ ಫೇಸ್ ನ ನೋಡ್ಕೊಂಡ್ ಬರ್ಬೇಕಾ ಅಂತ ಏನೋ ಒಂಥರ ಭಯ ಅನ್ಸುತ್ತೆ. ಅಂಡ್ ಮೈನ್ ಹೇಳ್ದಂಗೆ ಫಿನಾನ್ಷಿಯಲಿ ಕೂಡ ಸ್ಟೇಬಲ್ ಆಗಿರೋದು ತುಂಬಾ ಇಂಪಾರ್ಟೆಂಟು. ಸೊ ಈ ತರ ನಮ್ಮ ಸಿಚುಯೇಷನ್. ಸೊ ನನಗಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಇದೆ. ನೋಡೋಣ, ಕಮೆಂಟ್ ಮಾಡಿ. ಸೊ ದಟ್ ಕಮೆಂಟ್ಸ್ ನ ಓದಿದ್ರೆ ನನಗೆ ಗೊತ್ತಾಗುತ್ತೆ ಓಕೆ ಬೇರೆಯವ್ರದ್ದು ಡಿಸಿಷನ್ ಯಾವ ತರ ಇದೆ, ಬೇರೆಯವ್ರ ಒಪಿನಿಯನ್ ಏನಿದೆ ಅಂತ ತಿಳ್ಕೊಂತೀನಿ. ನೋಡೋಣ ಫ್ಯೂಚರ್ ಅಲ್ಲಿ ಯೋಚನೆ ಮಾಡೋಣ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಅಷ್ಟೇ. ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ನಿಸ್ತು, ಏನ್ ಕತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.